ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಆರ್ಎಸ್ಎಸ್ ನ ಉದ್ದೇಶ ದೇಶಭಕ್ತಿಯನ್ನ ಹುಟ್ಟು ಹಾಕುವಂತ ಕೆಲಸ ಮಾಡುತ್ತಿದೆ. ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮಂತ್ರಿಗಳಿಗೆ ಒಂದಾಗಿರುವುದು ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರದ ನೀತಿ ದೇಶಭಕ್ತಿಯನ್ನ ಹುಟ್ಟು ಹಾಕುವಂತದ್ದಲ್ಲ. ಆರ್ಎಸ್ಎಸ್ ದೇಶಭಕ್ತಿಯನ್ನ ಹುಟ್ಟು ಹಾಕುವುದರಿಂದ ತಮಗೆ ವೈಯಕ್ತಿಕ ಲಾಭವಾಗುವುದಿಲ್ಲವೆಂದು ಕಾಂಗ್ರೆಸ್ಸಿಗರು ಅಸಮಾಧಾನದಿಂದ ಮಾತನಾಡುತ್ತಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಅವರಿಗೆ ಭಯ ಹುಟ್ಟಿದೆ. ಇನ್ನು ಕನೇರಿ ಶ್ರೀಗಳಿಗೆ ಹಾಗೂ ಎಲ್ಲಾ ಹಿಂದೂಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಕ್ಷಮೆ ಯಾಚಿಸುವಂತೆ ಸಚಿವ ಎಂಬಿ ಪಾಟೀಲರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರ್ಲಿಂಗಪ್ಪ ಅಂಗಡಿರವರು ಒತ್ತಾಯಿಸಿದ್ರು. ಇವತ್ತು ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಏನದ ಅಂದ್ರೆ ದೇಶಭಕ್ತಿ ಹುಟ್ಟಾಕ್ಸಕ್ಕಂಥ ಕೆಲಸ ಮಾಡಕತ್ತಿತ್ತು. ಇದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ದ ಮಂತ್ರಿಗಳಿಗೆ ಈ ದೇಶದಲ್ಲಿ ಒಂದಾಗಿರೋದು ಬೇಕಾಗಿಲ್ಲ. ಏನು ಕಾಂಗ್ರೆಸ್ ಸರ್ಕಾರದ ಏನು ನೀತಿ ಅದ, ದೇಶಭಕ್ತಿಯನ್ನು ಹುಟ್ಟಾಕ್ತಕ್ಕಂಥ ವ್ಯವಸ್ಥೆ ಇಲ್ಲ ಅವ್ರಿಗೆ. ಇವತ್ತಿನ ಆರ್ ಎಸ್ ಎಸ್ ದೇಶಭಕ್ತಿ ಹುಟ್ಟಾಕತ್ತೈತಿ. ಇದರಿಂದ ಅವ್ರಿಗೆ ತಮಗೆ ವೈಯಕ್ತಿಕ ಲಾಭ ಆಗೋದಿಲ್ಲ ಅಂತಕ್ಕಂಥದ್ದು ವೈಯಕ್ತಿಕ ವಿಚಾರ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬರು ಕಾಂಗ್ರೆಸ್ಸಿನ ಮಂತ್ರಿಗಳು, ಇವತ್ತು ಪ್ರಿಯಾಂಕ್ ಖರ್ಗೆಜಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಾಕಷ್ಟು ಮಂತ್ರಿಗಳು ಅವ್ರು ಮಾತನಾಡಿ ನೋಡಿದ್ರೆ ನಿಜವಾಗಿ ಅವರ ಮನಸ್ಸಿನ ಅಸಮಾನತೆಯಿಂದ ಮಾತಾಡಕತ್ತಾರ. ಮನಸ್ಸಿನೇ ಒಂದು ನೆಮ್ಮದಿ ಕಳ್ಕೊಂಡ್ಬಿಟ್ಟಾರ. ಆರ್ ಎಸ್ ಎಸ್ ಬಗ್ಗೆ ಅವರಿಗೆ ಭಯ ಹುಟ್ಟುಬಿಟ್ಟೈತಿ. ಅಂದರೆ ಏನು ಅವ್ರು ವೈಯಕ್ತಿಕವಾಗಿ ಏನು ಬೆಳೆಯಕತ್ತಾರ, ಆರ್ ಎಸ್ ಎಸ್ದ ಸಂಸ್ಕೃತಿ ಹಂಗಿಲ್ಲ. ಇದು ದೇಶ ಪ್ರೇಮಿಗಳಾಗಿರ್ಬೇಕು ಅಂತಕ್ಕಂಥದ್ದು ಏನದ, ಇದ್ರ ವಿರುದ್ಧ ಅವರು ಮಾತನಾಡೋದು ಕಾರಣ ಇಷ್ಟೇ. ಅವ್ರು ವೈಯಕ್ತಿಕ ಏನು ಬೆಳೆಯಕತ್ತಾರ ಅದಕ್ಕೆ ಕಡಿವಾಣ ಬೀಳ್ತಕ್ಕಂಥ ಅಂಜಿಕೆಯಿಂದ ಅವ್ರು ಈ ರೀತಿ ಮಾಡ್ತಾರೆ. ಆಮೇಲೆ ಕನೇರಿ ಶ್ರೀಗಳು ಕ್ಷಮೆ ಕೇಳಬೇಕು ಜನರಿಗೆ ಅನ್ನುವಂಥದ್ದು. ಕನೇರಿ ಶ್ರೀಗಳಿಗೆ ಉಸ್ತುವಾರಿ ಮಂತ್ರಿಗಳು ಕ್ಷಮೆ ಕೇಳಬೇಕತ್ತೇನು ಬಯಸಾಕತ್ತಾರ. ನಾನು ನಿಮಗೆ ಕೇಳ್ತೀನಿ, ಇವತ್ತು ಆ ಮಹಾನ್ ವ್ಯಕ್ತಿಗಳು, ಇವತ್ತು ಕನೇರಿ ಗುರುಗಳಿರ್ಬೋದು, ಇವತ್ತು ನಾವು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಇರ್ಬೋದು, ಅವ್ರು ಸಾಮಾಜಿಕವಾಗಿ ಕೆಲಸ ಮಾಡೋಂಥವ್ರು. ಅವ್ರಿಗೆ ಕ್ಷಮೆ ಯಾರು ಬಯಸಾಕತ್ತಿಲ್ಲ, ಇವತ್ತು ನೀವು ಬಯಸಾಕತ್ತೀರಿ. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಕ್ಷಮೆ ನೀವು ಕೇಳಬೇಕು. ಇವತ್ತು ಎಂ ಬಿ ಪಾಟೀಲ್ ಕ್ಷಮೆ ಕೇಳಬೇಕು, ಇಡೀ ಕಾಂಗ್ರೆಸ್ ಸರ್ಕಾರ ಕ್ಷಮೆ ಕೇಳಬೇಕು ಇವತ್ತು. ಯಾಕಂದ್ರೆ ಹಿಂದೂಗಳನ್ನ ಏನು ಡಿವೈಡ್ ಮಾಡಿ ಏನು ಇದನ್ನು ವ್ಯವಸ್ಥೆನ ಹಾಳು ಮಾಡ್ಬೇಕೈತಿರಿ, ಈ ಹಿಂದೂಗಳಿಗೂ ಮತ್ತು ಎಲ್ಲ ಸ್ವಾಮೀಜಿಗಳಿಗೆ ನೀವು ಕ್ಷಮೆ ಕೇಳಬೇಕೈತಿ. ನಾ ಎಂ ಬಿ ಪಾಟೀಲ್ ಒತ್ತಾಯ ಮಾಡ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.